ಮಾಜಿ ಸೈನಿಕರಿಗೆ ನಿವೇಶನ ನೀಡಲು ಕ್ರಮ. ತಹಶೀಲ್ದಾರ್ ರೇನ್ ಭಾಷಾ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಮಾಜಿ ಸೈನಿಕರ ಸಭೆಯಲ್ಲಿ ತಹಶೀಲ್ದಾರ್ ರೇಹನ್ ಭಾಷಾ ಮಾತನಾಡಿ, ಮಾಜಿ ಸೈನಿಕರಿಗೆ ವ್ಯವಸಾಯ ಉದ್ದೇಶಕ್ಕಾಗಿ ಭೂ ಮಂಜೂರಾತಿಗಾಗಿ ಸರ್ಕಾರಿ ಭೂಮಿಯ ತೀವ್ರ ಕೊರತೆ ಇರುವ ಹಿನ್ನೆಲೆಯಲ್ಲಿ ನಿವೇಶನ ನೀಡುವ ಕುರಿತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರ ಕುರಿತು ಸರ್ಕಾರಕ್ಕೆ ಅಪಾರ ಗೌರವ ಮತ್ತು ಅಭಿಮಾನವಿದೆ. ಸರ್ಕಾರದ ವೆಚ್ಚದಲ್ಲಿಯೇ ಬಡಾವಣೆ ನಿರ್ಮಿಸಿ ನಿವೇಶನ ನೀಡುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಆಯಾ ಗ್ರಾಮ ಪಂಚಾಯತ್ಗಳ ಮೂಲಕ ಸ್ಥಳೀಯ ಮಟ್ಟದಲ್ಲಿ ನಿವೇಶನ ಒದಗಿಸಿ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಮಾಜಿ ಸೈನಿಕರು 2018ರಿಂದಲೇ 4 ಬಾರಿ ಭೂಮಿ ಅಥವಾ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಇದುವರೆಗೂ ಸೌಲಭ್ಯ ದೊರಕುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ನಗರದಲ್ಲಿ ನಿವೃತ್ತಿ ಸೈನಿಕರಿಗೆ ಒಂದು ಸಭಾಭವನ ನಿರ್ಮಾಣಕ್ಕೆ ಸ್ಥಳ ಒದಗಿಸಬೇಕು ಹಾಗೂ ಸೈನಿಕರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಮನವಿ ಸಲ್ಲಿಸಿದರು. ಮಾಜಿ ಸೈನಿಕರಿಗೆ ಸೌಲಭ್ಯ ನೀಡುವ ಕುರಿತು ಸೈನಿಕ ಬೋರ್ಡ್ನಿಂದ ಮಾಹಿತಿ ಪಡೆದು ಅರ್ಹರಿಗೆ ನ್ಯಾಯ ಒದಗಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ಈ ಸಭೆಯಲ್ಲಿ ಶಿರಸ್ತರು ಸದಾಶಿವಪ್ಪ ಸೇರಿದಂತೆ ಅನೇಕ ಮಾಜಿ ಸೈನಿಕರು ಇತರರು ಇದ್ದರು. ನಾನು 2001ರಿಂದ ಕನಿಷ್ಠ 8 ಅರ್ಜಿ ಕೊಟ್ಟಿದ್ದೀನಿ ಸರ್. 8 ಅರ್ಜಿ ಅಲ್ಲ, ಅದಕ್ಕಾಗಿ ಇವತ್ತು ನಿಮಗೆ ಕರ್ತವ್ಯದ ಏನಂದ್ರೆ ಒಟ್ಟಿಗೆ ಹೇಳ್ದಂಗೆ ಎಲ್ಲಾದ್ರೂ ಇವತ್ತು ಮಾತಾಡೋಣ ಅಂತಾನೆ ನಿಮಗೆ ಕರ್ತವ್ಯ 2008ರಿಂದ ಕೊಟ್ಟಿದ್ದೀನಿ ಸರ್. ಆಯ್ತಾಯ್ತು, ಇಲ್ಲ ಅಂದ್ರೆ ಈಗಾದ್ರೂ ಮಾತಾಡ್ತಾ ಇರೋದು ಇದು ವಿಷಯ ಮಾಜಿ ಸೈನಿಕರಿಗೆ ವ್ಯವಸಾಯದ ಉದ್ದೇಶಗಳಿಗಾಗಿ ಸರ್ಕಾರಿ ಜಮೀನನ್ನು ಮಂಜೂರು ಮಾಡುವ ಕುರಿತು ಸನ್ಮಾನ್ಯ ಶ್ರೀ KN ಫಣೀಂದ್ರ ಗೌರವಾನ್ವಿತ ಉಪಲೋಕಾಯುಕ್ತರು ಬೆಂಗಳೂರು ಇವರು 9/1/26ರಂದು ಎಲ್ಲ ಜಿಲ್ಲಾಧಿಕಾರಿಗಳನ್ನು ಸಭೆ ನಡೆಸಿ ಸೂಚಿಸಿರುತ್ತಾರೆ. ಅದರ ಪ್ರಕಾರ ನನಗೆ ಚಳ್ಳಕೆರೆ ತಾಲೂಕು ತಹಶೀಲ್ದಾರ್ ಅವರು ಎಲ್ಲ ಮಾಜಿ ಸೈನಿಕರನ್ನ ಈ ದಿನ 11 ಗಂಟೆಗೆ ತಾಲೂಕು ಕಚೇರಿಯಲ್ಲಿ ಸಭೆ ಕರೆದಿದ್ರು. ಸಭೆಯಲ್ಲಿ ನಾವೇನು ಉಲ್ಲೇಖ ಮಾಡಿದ್ದೀವಿ ಇದ್ರ ಬಗ್ಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಾರೆ. ಅವರಿಗೆ ಗಡುವು ಕೊಟ್ಟಿದ್ದಾರೆ. ಆ ಗಡುವಿನೊಳಗಡೆ ನೀವು ಇದನ್ನು ನಾವೇನಾದರೂ ಒಂದು ಇತ್ಯರ್ಥ ಮಾಡಲೇಬೇಕಾಗತ್ತೆ. ಆದ್ದರಿಂದ ತಾವು ಅದರ ಅರ್ಜಿಗಳು ಏನು ಕೊಡಬೇಕಾಗಿದೆ ಅದನ್ನು ನೀವು ಆದಷ್ಟು ಬೇಗ ಕೊಟ್ಟು ಫಾಲೋಅಪ್ ಮಾಡಿ. ನಾನು ಕಚೇರಿನಲ್ಲಿ ಯಾವಾಗ ಉಪಲಬ್ಧ ಇದ್ದರೂ ನಿಮ್ಮಲ್ಲಿ ಒಂದಷ್ಟು ಜನ ಬಂದು ಫಾಲೋಅಪ್ ಮಾಡ್ತಾಯಿರಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ತಿಳಿಸಿದ್ರು. 3 ತಿಂಗಳೊಳಗೆ ಇದು ಮಾಡ್ತೀವಿ ಅವರು. ನಾನು ಹೇಳಿದೆ ಆಲ್ರೆಡಿ 3 ತಿಂಗಳು ಇದು ಗಡುವು ಕೊಟ್ಟಿದ್ದಾರೆ ಅವರು. ಉಪಲೋಕಾಯುಕ್ತರು ಅವರಿಗೆ 3 ತಿಂಗಳ ಒಂದು ಗಡುವು ಕೊಟ್ಟಿದ್ದಾರೆ. ಅಷ್ಟರವರೆಗೂ ನೀವು ಇಟ್ಕೋಬೇಡಿ, ಆದಷ್ಟು ಬೇಗ ನೀವು ಇದನ್ನು ಇತ್ಯರ್ಥ ಮಾಡಿ ನಮಗೆ ಅರ್ಜಿಗಳನ್ನು ತಂದು ತಲುಪಿಸಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಹೇಳಿರ್ತಾರೆ. ನಮ್ಮ ಕಡೆಯಿಂದ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ನಿಮಗೆ ವೆಲ್ಫೇರ್ ಮಾಡಲಿಕ್ಕೆ ನಾವು ತಯಾರಿರ್ತೀವಿ ಅಂತ ಸಹ ಅವರು ಹೇಳಿರ್ತಾರೆ.